ಶಿರಂಗಾಲ ಕಾವೇರಿ ನದಿ ದಂಡೆಯಲ್ಲಿರುವ ಶ್ರೀ ಉಮಾಮಹೇಶ್ವರ ಸ್ವಾಮಿಯ ವಾರ್ಷಿಕ ರಥೋತ್ಸವ ಶ್ರದ್ಧಾಭಕ್ತಿಯಿಂದ ವಿವಿಧ ಹೋಮ ಹವನಗಳೊಂದಿಗೆ ನೆರವೇರಿತು. ರಥೋತ್ಸವದ ಅಂಗವಾಗಿ ಗಣಪತಿ ಹೋಮ, ಉಮಾಮಹೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಮಧ್ಯಾಹ್ನ 1 ಗಂಟೆಗೆ ಶ್ರೀ ಸ್ವಾಮಿಯ ವಿಗ್ರಹವನ್ನು ಅಲಂಕೃತವಾದ ಭವ್ಯ ಮಂಟಪದಲ್ಲಿ ಕುಳ್ಳಿರಿಸಿ ಪೂಜೆ ಸಲ್ಲಿಸಿ ವೀರಗಾಸೆ, ಮಂಗಳವಾದ್ಯ, ಡೊಳ್ಳು ಕುಣಿತ, ಕಲಾ ತಂಡಗಳ ಸಮ್ಮುಖದಲ್ಲಿ ರಥೋತ್ಸವ ನಡೆಯಿತು. ರಥೋತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತು. ಅದೇ ರೀತಿ ಇಲ್ಲಿನ ವಿಶೇಷತೆ ಏನಂದರೆ ನಾವು ಮಂಡ್ಯದ ಕಲಾ ತಂಡದವರಿಂದ ಡೊಳ್ಳು ಕುಣಿತ, ವೀರಗಾಸೆ, ಮಂಗಳವಾದ್ಯ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಊರಿನ ಪ್ರಮುಖ ರಸ್ತೆಗಳಲ್ಲಿ ಜರುಗುತ್ತಾ ಈ ಹಬ್ಬಕ್ಕೆ ನೆರೆಹೊರೆಯ ಗ್ರಾಮಸ್ಥರು, ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಸಡಗರದಿಂದ ಪಾಲ್ಗೊಂಡಿದ್ದಾರೆ. ಈ ರಥೋತ್ಸವಕ್ಕೆ ಹಲವಾರು ದಾನಿಗಳು ಕೂಡ ಕಾಣಿಕೆಯನ್ನು ನೀಡುತ್ತಾರೆ. ಅವರೆಲ್ಲರಿಗೂ ಕೂಡ ನಮ್ಮ ದೇವಾಲಯ ಸಮಿತಿಯಾಗಿ ನಾವು ವಂದನೆಗಳನ್ನು ಸಮರ್ಪಿಸ್ತೇವೆ. ಬೆಳಗಾವಿನ ಉಮಾಮಹೇಶ್ವರ ದೇವಸ್ಥಾನದ ಪ್ರತಿ ವರ್ಷವಾಗಿ ಈ ವರ್ಷದ ರಥೋತ್ಸವವನ್ನು ಆಚರಿಸ್ತೀವಿ. ಇದು ಸುಮಾರು ವರ್ಷಗಳಿಂದ ನಡೆದುಕೊಳ್ತಾ ಇದೆ. ಹಾಗೆ ಈ ವರ್ಷವೇ ಇವತ್ತು ರಥೋತ್ಸವ, ನಾಳೆ ದೇವಸ್ಥಾನದ ಪೂಜಾ ಕಾರ್ಯಗಳಿರುತ್ತೆ. ಮತ್ತು ಬುಧವಾರ ದಿವಸ ತೆಪ್ಪೋತ್ಸವ ನಡೆಯುತ್ತಿದೆ. ಸಂಜೆ ಕಾವೇರಿ ನದಿಯಿಂದ ದೇವಸ್ಥಾನ ತಗೊಂಡು ಇಡೀ ಗ್ರಾಮದಲ್ಲೆಲ್ಲ ಮೆರವಣಿಗೆ ಮಾಡಿ ಮಳದೂರು ಎಲ್ಲ ಮೆರವಣಿಗೆ ಬಂದು ಬೆಳಗಿನ ಜಾವ ಅದನ್ನು ಕಾವೇರಿ ನದಿಯಲ್ಲಿ ತೆಪ್ಪೋತ್ಸವವನ್ನು ಮುಗಿಸಿ ಈ ರಥೋತ್ಸವ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ಸಂದರ್ಭ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಗ್ರಾಮ ದೇವತಾ ಸಮಿತಿ ಅಧ್ಯಕ್ಷ ನೇಮೇಶ್, ಕಾರ್ಯದರ್ಶಿ ಎಸ್ಟಿ ವೆಂಕಟೇಶ್, ಉಪಾಧ್ಯಕ್ಷ ಭೋಜರಾಜ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.